ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ನಮ್ಮನೆ ಟಿವಿಗೆ. ನಾನು ನಿಮ್ಮ ಸೋನಿ. ವೀಕ್ಷಕರೇ, ನೀವು ಯಾವ ರೀತಿ ಜಗಳ ನೋಡಿರ್ತೀರಾ? ತಂದೆ ತಾಯಿ ಜಗಳ, ಅತ್ತೆ ಸೊಸೆ ಜಗಳ, ಗಂಡ ಹೆಂಡತಿ ಜಗಳ. ಆದರೆ 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 ಒಂದು ನಾಯಿ ಮತ್ತೆ ಬೆಕ್ಕಿಗೋಸ್ಕರ ಅಕ್ಕಪಕ್ಕದ ಮನೆಯವರು ನಾಯಿ ತರ ಜಗಳಾಡಿದ ನೋಡಿದೀರಾ? ನಮ್ಮನೆ ಟಿವಿ ಚಾನಲ್ ಅಲ್ಲಿ ಮಾತ್ರ ವೀಕ್ಷಕರೇ. ವಿಡಿಯೋ ಪ್ಲೀಸ್. ಮರ್ಯಾದೆ ಕೊಟ್ಟು ಮಾತಾಡ. ಯಾರಿಗೆ ಮರ್ಯಾದೆ ಕೊಡದ? ಯಾರಿಗೆ ನೀವು ಹೊರಲದ ಎಂತಕ್ಕೆ? ಹೊರ್ಲದ ಅಲ್ಲ, ನಿಮ್ದ ಗಂಡು ಬೆಕ್ಕಿತ್ತಲ್ಲ, ನಮ್ಮನೆ ಪೀರುಗೆ 3 ಮರಿ ಕೊಟ್ಟಿ. ಅದೆಂತ ಮಾಡುದು? ನಾವು ಜೀವಿತ ಕೊಡುದಾ? ಜೀವಿತ ಕಮ್ಮಲ್ಲ, ಸಾಕುದಾರ ಸಾಂಕುದಾ? ಹೊಟ್ಟೆ ಸ್ವಲ್ಪ ಬೇಕಂತ ಅದಕ್ಕೆ. ಕಪ್ಪು ಬಿಳಿ ತಡಿ, ಬೆಕ್ ತಗೊಂಡ್ ತೋರಿಸ್ತಾ ತಗೋ ಮಾತಾಡ್ಲೋ. ಕಣ್ ಬೆಕ್ಕಿನ ಮರಿ ನಿಮ್ದಲ್ಲ ಅಂತ ಹೇಳ್ತೀರಲ್ಲ, ಇಲ್ಲಿ ಕಣ್. ಯಾವ್ದು ಇದು? ನಮ್ಮನೆ ಬೇಕಾ? ಬೆನ್ನಾಯಿ ಬಂದ ಮರಿ ಮಾಡಿ ಹಾಕಿತ್ತಲ್ಲ, 3 ಮರಿ ಹಾಕಿತ್ತೆ. ಅದ್ಯಾರು ಸಾಕುದ? ಅದ ಯಾರು ನಮ್ಮನೆ ಲಕ್ಕಿಯ ಇಲ್ಲ. ಈಗ ನಮ್ಮನೆ ಬೆಕ್ಕಿಗೆ ಹೇಳ್ತೀಯಲ್ಲ ನೀವು. ಅದಕ್ಕಾಲ ಸಾವಿತ್ರಕ್ಕ ಮೀತಿರಲ್ಲ ಎಂತ ಹಾಗೆ ಬರುದಾ? ನೋಡ, ನಿಮ್ಮನೆ ಬೆಕ್ಕಿಗೂ ಆಯ್ತು, ನಮ್ಮನೆ ನಾಯಿ ನೋಡಿದ್ರಲ್ಲ ವೀಕ್ಷಕರೇ, ಒಂದು ನಾಯಿ ಮತ್ತು ಬೆಕ್ಕಿನ ವಿಷಯವಾಗಿ ಎಷ್ಟೊಂದು ದೊಡ್ಡ ಗಲಾಟೆನೆ ಆಗಿದೆ ಅಂತ ಹೇಳಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಕೀರ್ತಿ ಅವರು ಅಲ್ಲಿ ಈಗಾಗಲೇ ಆ ಮನೆಯವರ ಹತ್ರ ಮಾತಾಡ್ಲಿಕ್ಕೆ ಹೋಗಿದ್ದಾರೆ, ಆ ಪ್ರದೇಶದಲ್ಲಿ ಇದ್ದಾರೆ. ಅಕ್ಕಪಕ್ಕದ ಅವರ ಅನಿಸಿಕೆ ಏನು ಅಂತೇಳಿ ನಮ್ಮ ಪ್ರತಿನಿಧಿ ಕೀರ್ತಿ ಅವರ ಹತ್ರ ನಾವು ಕೇಳೋಣ. ಕೀರ್ತಿ, ಹೇಳಿ ಕೀರ್ತಿ ಅವರೇ, ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಸ್ಪಷ್ಟವಾಗಿ ಕೇಳಿಸ್ತಿದೆ, ನನ್ನ ಮತಕ್ಕೆ ಸ್ಪಷ್ಟವಾಗಿ ಕೇಳಿಸ್ತಿದೆ. ಕೇಳಿಸ್ತಾ ಇದೆ ಕೀರ್ತಿ, ಹೇಳಿ ಹೇಳಿ. ನಾವಿತ್ತು ಸಂತ್ರಸ್ತರ ಮನೆಗೆ ಬಂದಿದ್ದೇವೆ. ಇಲ್ಲೊಂದು ದೊಡ್ಡ ಗಲಾಟೆ ಆಗಿದೆ ಅಂತ ಹೇಳಿ ನಮಗೆ ನ್ಯೂಸ್ ಬಂದಿದೆ. ಸೈಡ್ ಮಾತಾಡ್ತಿರೋದಲ್ಲಿ ಯಾರು ನೀವು? ಯಾವ ಚಾನೆಲ್ನವರು? ನಾನು ಕೀರ್ತಿ ಅಂತೇಳಿ ನಮ್ಮನೆ ಚಾನೆಲ್ನಿಂದ ಬಂದಿರೋದು. ವೀಕ್ಷಕರೇ, ಇಲ್ಲಿ ಈಗ ನೆರೆಮನೆಯವರು ಬಂದಿದ್ದಾರೆ. ಮೊದಲಿಗೆ ನೆರೆಮನೆಯವ್ರ ಹತ್ರ ಮಾತಾಡುವ, ಏನಾಗಿದೆ ಅಂತೇಳಿ. ಮೇಡಮ್ ನಮಸ್ತೆ. ನಮಸ್ತೆ. ಇಲ್ಲಿ ಗುಲಾಬಕ್ಕನವರು ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ಲಿ ಗುಲಾಬಿ ಅಕ್ಕನ ಸುದ್ದಿಯ ಮಾರೆ, ನಂಗೆ ಅವ್ರದ್ದು ಇದೇ ಬ್ಯಾಗ್. ನೀವೇನಂತ ನೋಡಿದ್ರಿ ಸರ್, ಈ ಗುಲಾಬಕ್ಕನ ಸುದ್ದಿಗೆ ಯಾರು ಬರ್ಲಿಕ್ಕೆ ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ಗುಲಾಬಕ್ಕನವರು ಅಷ್ಟೊಂದು ಬಾಯ್ಬಡಿಕೆ ಅಂತೇಳಿ ಇವರ ಮಾತಲ್ಲಿ ಗೊತ್ತಾಗ್ತಿದೆ. ಯಾತಕ್ಕಾಗಿ ಗಲಾಟೆ ಆಗಿದೆ, ಯಾವ ವಿಷಯಕ್ಕಾಗಿ ಗಲಾಟೆ ಆಗಿದೆ ಅಂತೇಳಿ ನಾವು ಅವ್ರ ಹತ್ರ ಮಾತಾಡುವ, ಸಂತ್ರಸ್ತರನ್ನು ಭೇಟಿಯಾಗಿ ಎಲ್ಲ ವಿಷಯವನ್ನು ಕಲೆಕ್ಟ್ ಮಾಡಿ ನಾವು ಪ್ರೇಕ್ಷಕರಿಗೆ ತಿಳಿಯಪಡಿಸುತ್ತಿದ್ದೇವೆ. ನೋಡಿ ವೀಕ್ಷಕರೇ, ಇಡೀ ಪ್ರದೇಶದಲ್ಲಿ ನಿರಾಳ ಮೌನ ಆವರಿಸಿದೆ. ಯಾತಕ್ಕಾಗಿ ಆಗಿದೆ, ಯಾತಕ್ಕಾಗಿ ಗಲಾಟೆ ಆಗಿದೆ ಅಂತ ನಾವು ನೋಡ್ಲಿಕ್ಕೆ ಬಂದಿದ್ದೇವೆ. ಯಾರು ಇಲ್ಲೊಬ್ರು ಸ್ಥಳೀಯ ನಿವಾಸಿಗಳು ಬಂದಿದೆ, ಅವರನ್ನು ಮಾತಾಡಿಸುವಂತ ಸಮಯ ಬಂದಿದೆ. ನಮಸ್ಕಾರ ಸರ್. ನಮಸ್ತೆ. ಹೌದು. ಯಾವ ಟಿವಿ ಮರೆ? ನಮ್ಮನೆ ಟಿವಿ ಅಂತೇಳಿ ನಿಮ್ಮ ಹತ್ರ ಮಾತಾಡ್ಲಿಕ್ಕಿದ್ದೇವೆ. ಇಲ್ಲಿ ಒಂದು ಘನಘೋರ ಯುದ್ಧ ಆಗಿದೆ ಅಂತ ನಮಗೆ ನ್ಯೂಸ್ ಬಂದಿದೆ. ಇಲ್ಲಿ ಯಾತಕ್ಕಾಗಿ ಗಲಾಟೆ ಆಗಿದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಸರ್? ಬೆಕ್ಕಿನ ಗಲಾಟೆ ಅಂತ ಹೇಳ್ತಿದ್ರು ಮಾರೆ, ಮತ್ತೆಂತ ಗೊತ್ತಿಲ್ಲ. ಅದೇ ನಮ್ಗೆ ಗುಲಾಬಿ ಅನ್ನೋ ನೋಡಿದ್ರಲ್ಲ ವೀಕ್ಷಕರು, ನೋಡಿದ್ರಲ್ಲ, ಸ್ಥಳೀಯ ನಿವಾಸಿಗಳು ಓಡ್ತಿದ್ದಾರೆ. ಯಾವ ಗುಲಾಬೇಕನ್ನ ಸುದ್ದಿ ತೆಗೆದು ಕೂಡಲೇ ಓಡ್ತಾ ಇದ್ದಾರೆ. ಯಾತಕ್ಕ ಗುಲಾಬೇಕನ್ನ ಅಂತ ಒಂದು ಟೆರರ್ ಅಂತೇಳಿ ಸುದ್ದಿ ನಮಗೆ ಬರ್ತಾ ಇದೆ. ಎಲ್ಲ ನಿವಾಸಿಗಳೆಲ್ಲ ಓಡ್ತಾ ಇದ್ದಾರೆ. ಬನ್ನಿ ನೋಡಿ ವೀಕ್ಷಕರೇ, ನಾವಿವತ್ತು ಕೃತ್ಯ ನಡೆದಿರುವಂಥ ಪ್ರದೇಶಕ್ಕೆ ಬಂದಿದ್ದೇವೆ. ಇದೇ ಮನೆಯಲ್ಲಿ ಮೇಡಮ್ ಒಂದು ಘನಘೋರ ಕೃತ್ಯ ಒಂದು ನಡೆದಿರುವಂಥದ್ದು. ಇಲ್ಲಿ ಈ ಪ್ರದೇಶಕ್ಕೆ ಬಂದು ತುಂಬ ಹೊತ್ತಾಗಿದೆ, ಆದರೆ ಇಲ್ಲಿ ಯಾರು ಕೂಡ ಕಾಣಿಸ್ತಾ ಇಲ್ಲ. ಇಲ್ಲೊಂದು ಘನಘೋರ ಯುದ್ಧವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾತಕ್ಕಾಗಿ ಗಲಾಟೆ ಆಗಿದೆ, ಯಾಕಾಗಿ ಗಲಾಟೆ ಆಗಿದೆ ಅಂತ ನಾವು ನೋಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಒಬ್ಬರು ಸಹ ಮಾತಾಡಲಿಕ್ಕೆ ಸಿಗ್ತಾ ಇಲ್ಲ. ಇದೇ ಒಂದು ಮನೆಯಲ್ಲಿ ಆ ಒಂದು ಘನಘೋರ ಕೃತ್ಯವಾಗಿರುವಂಥದ್ದು. ಯಾಕಾಗಿ ಆಯಿತು, ಯಾತಕ್ಕಾಗಿ ಆಯಿತು, ಯಾವ ರೀತಿ ಯುದ್ಧ ನಡೆದಿದೆ, ಆ ಗುಲಾಬೇಕನ ಬಾಯಿ ಯಾವ ಥರ ಅಂತ ನೋಡಲಿಕ್ಕೆ ಬಂದಿದ್ದೇವೆ ಸರ್ ನಾವು. ನೋಡಿ, ಇದೇ ಮನೆ ನೋಡಿ ನೋಡಿ ನೋಡಿ. ಇಲ್ಲೇ ಇದ್ದಾರಲ್ಲ. ಯಾರು ನೀವು? ಒಬ್ಬರೇ ಮಾತಾಡ್ತಿದ್ರಿ? ಒಬ್ಬರೇ ಅಲ್ದೆ. ಇಲ್ಲೊಂದು ದೊಡ್ಡ ಗಲಾಟೆ ಆಯ್ತು ಅಂತ ನ್ಯೂಸ್ ಬಂತು, ಅದಕ್ಕಾಗಿ ಬಂದಿರೋದು. ಯಾರ ಅವಳು ನಿಮ್ಗೆ ಅಷ್ಟು ಬೇಗ ಫೋನ್ ಮಾಡ್ಲಾ ಮಾರ್ರೆ? ಇಷ್ಟು ಬೇಗ ಕಡಿಮೆ ಆಯ್ತದಲ್ಲಿ ನಿಮ್ಗೆ ಫೋನ್ ಮಾಡ್ಲ ಮಾರ್ರೆ? ಅವಳೆ ಅಷ್ಟು ಬೇಗ ಬಂದಾಯ್ತಾ ಮಾರ್ರೆ? ನಾನು ಒಂದು ಒಳಗಡೆ ಚಾ ಕುಡ್ದು ಬಂದದ್ದಷ್ಟೇ, ಅಷ್ಟು ಬೇಗ ಫೋನ್ ಮಾಡ್ಲ ಅವಳೆ? ನಮ್ಮ ಚಾನಲ್ ಅಂದ್ರೆ ಹಂಗೆ. ಅಯ್ಯೋ ಎಂತ ಒಂದು ಗಟ್ಟಿಗೆ ಹೆಂಗ್ಸ ಅವಳೆ, ಆ ನಮ್ಮನಿ ಫೋನ್ ಮಾಡೋದೆ. ನೋಡಿ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಪುರುಷ ಸಂತ್ರಸ್ತರಿದ್ದಾರೆ. ಅವರ ಜೊತೆ ಮಾತನಾಡಿ ಯಾತಕ್ಕಾಗಿ ಗಲಾಟೆ ಆಗಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ನಿಮಗೆ ತಿಳಿಸ್ತೇವೆ ನಾವು ಯಾತಕ್ಕಾಗಿ ಗಲಾಟೆ ಆಗಿದೆ ಅಂತ ಹೇಳಿ. ಬನ್ನಿ ವೀಕ್ಷಕರೇ. ಎಂತ ಹೇಳಿ ಬೇಗ, ನಂಗೆ ತಡತ್ತಲ್ಲ. ಯಾವ್ದು ಗಲಾಟೆನಾ? ಗಲಾಟೆ ಬೆಕ್ಕಿನ ವಿಷಯದಲ್ಲ ಅಂತ. ಬೆಕ್ಕಿನ ವಿಷಯದಲ್ಲಿ ಎಂತದ ಅವಳ ಫೋನ್ ಮಾಡಿರಲ್ಲ, ಅವಳ ಹತ್ರನೇ ಕೇಳಿ, ನನ್ನ ಹತ್ರ ಅಂತ ಕೇಳುದು ನೀವು? ನನ್ನ ಹತ್ರ ಮಾತುಕತೆ ಅಲ್ಲ, ನನ್ನ ಹತ್ರ ಮಾತುಕತೆ ಬೇಡ. ನಾನು ಈಗ ಬಾಡಿಗೆ ಮನೆ ಚೇಂಜ್ ಮಾಡ್ತೇನೆ. ಈ
ಮನೆನೇ ಬೇಡ ನಿಮ್ಗೆ ಇಲ್ಲಿ ರಗಲಿಯ ಬೇಡ. ಈಗ ರಗಳೆ ಅಲ್ಲ, ಇವ್ರು ಬೆಕ್ಕಿತ್ತಲ್ಲ, ನಮ್ಮನೆ ಬೆಕ್ಕು ಹೆಣ್ಣು ಬೆಕ್ಕು, ಇವ್ರ ಮನೆ ಗಂಡು ಬೆಕ್ಕು, ನಮ್ಮನೆ 3 ಮರಿ ಹಾಕಿತ್ತ. ಅದ್ರ ವಿಷಯ ಮಾತಾಡ್ತಾ ಹೇಳ್ರೆ ಇತ್ಯರ್ಥ ಮಾಡಿದ್ರೊಳಗೆ ಓಡಿ ಆಯ್ತು ಬಿಡ್ಚ. ಅದಕ್ಕೆ ಫೋನ್ ಮಾಡೋದು ನಾನು ನಿಮ್ಗೆ. ಅಂತ ಮಾಡುದ ಆ ಬೆಕ್ಕಿನ ವಿಷಯ ಬೆಕ್ಕೆ ಕಣ್ಕಂತಲ್ಲ ಹೆಣ್ಣೆ ನಾವು ನೋಡ್ ಮಾರೈತಿ. ನಿನ್ನ ಹತ್ರ ಮಾತುಕತೆ ಬೇಡ. ನಾನು ಹೊರಟೆ. ನಾನು ಬೇರೆ ಬಾಡಿಗೆ ಮನೆ ಎಲ್ಲರೂ ಹುಡ್ಕೊಂಡು ಹೋಗ್ತೇನೆ. ನೀವಿಬ್ರು ಎಂತ ಬೇಕಾದ್ರೆ ಮಾಡಿ. ಸಾವಿತ್ರ ಬರೋದಿಲ್ಲ, ನಾನು ಬರೋದಿಲ್ಲ. ನೀವಿಬ್ರು ಎಂತ ಬೇಕಾದ್ರೆ ಮಾಡ್ಕೊಂಡು ನಾನು ಮಾತಾಡ್ತೇನೆ. ಟಿವಿ ಎಲ್ಲಿತ್ತ? ಟಿವಿ ಬರ್ತದೆ ಮೇಡಮ್. ಈಗ ಎಲ್ಲಿ ಕಣ್ಕ ಮಾತಾಡ್ಕಂಗಾರೆ ನೀವು ಅಲ್ಲಿ ಕಣ್ಕೊಂಡು ಮಾತಾಡಿ. ಇವ್ರು ಯಾರು? ಇವ್ರು ಅವ್ರು ನಮ್ದು ಕ್ಯಾಮರಾಮನ್. ಇವ್ರ ಹತ್ರ ಮಾತಾಡ್ತೀಗ? ಅಲ್ಲೋಯ್ ಮಾತಾಡ್ಕ? ಅಲ್ಲೇ ಮಾತಾಡ. ಅಲ್ಲ ನೀವು ಇಲ್ಲೇ ಮಾತಾಡಿ, ಅದೇ ಇಲ್ಲಿ ಬರ್ತದೆ. ಅದೆಲ್ಲ ನಾವಿಲ್ಲೇ ಮಾತಾಡೋ ಬತ್ತಲ್ಲ, ಟಿವಿ ಬತ್ತ? ನೀವು ಮಾತಾಡಿ ಮೇಡಮ್. ಈಗ ನಾ ಮಾತಾಡ್ರೆ ಬತ್ತಲ್ದ ಕಾಣಿ. ನಾನು ಹೇಳುದು ಇಷ್ಟೇ ಕಾಣಿ, ನಮ್ಮನೆ ಬೆಕ್ಕಿತ್ತಲ್ದ, ನಮ್ಮನೆ ಬೆಕ್ಕು ಪಾಪದದು. ಅದಕ್ಕೆ ಎಂತದೂ ಗೊತ್ತಾತಿಲ್ಲ. ಅದು ಪಾಪ ಅಂದ್ರೆ ಬರೀ ಪಾಪ, ನನ್ ಕಡೆಗೆ ಪಾಪದದು. ಮರಿ ಹಾಕಿತ್ತ. ಇವನ್ ಎಲ್ಲಿ ಹೋದ? ಇವ್ರ ಮನಿದೆ ಬೆಕ್ಕ, ಇವ್ರ ಮನೆ ಬೆಕ್ಕು ಗಂಡು ಬೆಕ್ಕಿತ್ತಲ್ದ, ಅದು ಮರಿ ಹಾಕೋಕೆ ಕಾರಣ ಗೊತ್ತಾಯ್ತಲ್ದ. 3 ಸೇಮ್ ಬಿಳಿ ಮತ್ತೆ ಕಪ್ಪು ಕಲರ್ ಇತ್ತ ಅಂತೇಳಿ ಹೇಳ್ರೆ ನಮ್ಮನೆ ಬೆಕ್ಕು ಅಲ್ದೆ ಲೇದೆ ಅಂತೇಳಿ ಹೇಳ್ತಾರಲ್ಲ ಮಾರ್ರೆ ಅವ್ರು. ಹಂಗಾರೆ ಅದಕ್ಕೆ ಹಂಗಾರೆ ನ್ಯಾಯ ಕೊಡ್ಸೋರು ಯಾರು ಹಂಗಾರೆ? ಆಯ್ತು ನ್ಯಾಯ ಕೊಡ್ಸು. ಬೊಬ್ಬೆ ಹಾಕಿದ್ರೆ ಜನಗಳಿಗೆಲ್ಲ ಕನ್ಫ್ಯೂಸ್ ಆಗ್ತದೆ. ನೀವು ಬೊಬ್ಬೆ ಹಾಕ್ಬಾರ್ದು ಮೇಡಮ್. ಇದನ್ನು ಕೂತ್ಕೊಂಡು ಮಾತಾಡುವಂತ ವಿಷಯ. ಕೂತ್ಕೊಂಡು ನೀವು ನನ್ನ ಚಾನಲ್ ಕರಿ, ನಾನು ಅವ್ರನ್ನು ಕರಿ, ನಮ್ಮನ್ನು ಕರಿ, ಕೂತ್ಕೊಂಡು ನಾವು ಮಾತಾಡೋದು. ಈಗ ಕಣಿಯಲ್ಲಿ ಎಲ್ಲರೂ ಬಂದು ಕೂಗೋದು, ಚಾನಲ್ ಕೂಕಂತಾರಲ್ದ. ಈಗ ನಮ್ಮನೆ ಬೆಕ್ಕು ಅಂದ್ರೆ ಒಂದೇ, ನಿಮ್ಮನೆ ಬೆಕ್ಕು ಅಂದ್ರೆ ಒಂದೇ ಅಲ್ದ. ನಾನು ಒಂದು ಒಟ್ಟಿಗೆ ಎಂತ ಕಮ್ಮಿ ಮಾಡುದಿಲ್ಲ. ಇದುವರೆಗೆ ಎಂತ ಕಮ್ಮಿ ಮಾಡಿದೆ ನಾನು. ಅವನ ಹತ್ರ ಒಂದು ಮಾತು ಕೇಳದ್ ನಾನು, ಒಂದು ಎಂತಾರು ಒಂದು ನ್ಯಾಯ ಕೊಡ್ಸಿ ಅಂದ್ರೆ ನಿಲ್ಲುದಿಲ್ಲ. ನಮ್ಮನೆ ಗಡ್ಸ ಅವ್ರು ಮಾತಾಡುದಿಲ್ಲ. ಅವಳಿಗೆ ನ್ಯಾಯ ಬೇಡ, ಅವಳಿಗೆ ನ್ಯಾಯ ಬೇಡ. ಏನಿದ್ರು ಅವಳು ಮುಖ ಇತ್ತಲ್ಲ, ನೀವ್ ಹೆಂಗ್ ಬರ್ಕ ಹಂಗಾಗಿ ನಿಮ್ಗೆ ಫೋನ್ ವೀಕ್ಷಕರೇ, ನಾನು ಹೇಳುದು ಇಷ್ಟೇ. ನಾವು ಬೆಕ್ಕು ಸಾಕದಾಗಳಿಗೆ ನಾವು ಬೆಕ್ಕನ್ನ ನಾವು ಚಂದ ಮಾಡಿ ಕಣ್ಕಂತ. ಹಂಗಂದೇಳಿ ಇವ್ರ ಬೆಕ್ಕಿಗೆ ಒಂದು ಆಪರೇಷನ್ ಮಾಡ್ಕೊಂಡ್ಕತ್ತಿಲ್ಲ ಇವರಿಗೆ. ಆ ಗಂಡು ಬೆಕ್ಕು ಎಂತ ಬರ್ಕ ನಮ್ಮನಿಗೆ ಭಾಷೆ ಇಲ್ದಿದ್ ಬೆಕ್ಕ ಕಾಮಾದನ ಇನ್ನೊಂದ್ಸಲ ಬರ್ಲಿ, ಸೊಂಟ ಮುರಿದಾಗ್ತೇನೆ, ನಾ ಬಿರಿಯಾನಿ ಮಾಡ್ತೇನೆ ಹೇಳಿದೆ ಗೊತ್ತಾಯ್ತಲ್ಲ. ನಾನು ಅದಕ್ಕೆ ಇವತ್ತು ಒಂದಲ್ಲ ಒಂದು ತೀರ್ಮಾನ ಮಾಡಿ ಅದ್ ಎಂತ ಹೇಳಿ ಡಿಸೈಡ್ ಮಾಡಿ ನಾನು ಹಾಕುದು. ಅದಕ್ಕೊಂದು ಎಂತಾದ್ರೂ ಒಂದು ಇತ್ಯರ್ಥ ಮಾಡ್ಕೊಂಡು ಇದು ಬೇಕು ಮೇಡಮ್ ಕೊಡಿ. ಅವ್ರ ಹೆಸರಂತ? ಕ್ಯಾಮರಾ ಜೆಕೆ ಅಂತ. ಜೆಕೆ ಆಯ್ತು. ಜೆಕೆ ನಾನು ಮಸ್ತ್ ಥ್ಯಾಂಕ್ಸ್. ಒಂಚೂರು ಬೆಳ್ಳಗೆಲ್ಲ ಮಾಡಿ ಕೊಡಿ. ನೋಡಿದ್ರೆ ವೀಕ್ಷಕರೇ, ಈ ಒಂದು ಪರಿಸರ ಎಷ್ಟೊಂದು ಉದ್ವಿಗ್ನವಾಗಿದೆ ಅಂತೇಳಿ. ನಾವೊಂದು ಯಾವ ತರದ ಯುದ್ಧವನ್ನು ನೋಡಿರ್ತೇವೆ. ಆದ್ರೆ ಇಲ್ಲಿ ನಡೆದಿರುವಂತದ್ದು ಘನಘೋರ ಯುದ್ಧ. ಆ ಘನಘೋರ ಯುದ್ಧ ಬೇರೆ ಯಾವುದೂ ಅಲ್ಲ, ಬೆಕ್ಕಿನ ಮರಿಗೋಸ್ಕರ ಯುದ್ಧವೇ ನಡೆದೋಗಿದೆ. ಆ ಬೆಕ್ಕಿನ ಮರಿಗೋಸ್ಕರ ಗುಲೆಬೆಕ್ಕನವರು ಡಿಂಗ್ರಿ ನಾಗರಾಜನವರ ತಲೆಯನ್ನು ನೋಡ್ಲಿಕ್ಕೆ ಹೊರಟಿದ್ದಾರೆ. ಈ ಒಂದು ಯುದ್ಧ ಎಲ್ಲಿವರೆಗೆ ಹೋಗಿ ಮುಟ್ಟುತ್ತದೆ ಅಂತೇಳಿ ನಾವೆಲ್ಲ ನೋಡೋಣ. ಇನ್ನು ಮುಂದೆ ಯಾವ ರೀತಿಯ ಒಂದು ಯುದ್ಧ ನಡೀತದೆ, ಗುಲೆಬೆಕ್ಕನವರು ಅವರ ತಲೆಯನ್ನು ಹೊಡಿತಾರಾ ಇಲ್ಲವ, ಅಥವಾ ಡಿಂಗ್ರಿ ನಾಗರಾಜನವರು ಓಡಿ ಹೋದವರು ಮತ್ತೆ ವಾಪಸ್ ಬರ್ತಾರ ಇಲ್ಲ ಅಂತ ಕಾದು ನೋಡೋಣ. ಕಂಡಿದ್ದು ಕಾಣದ ಹಾಗೆ, ಕೇಳಿದ್ದು ಕೇಳದ ಹಾಗೆ. ನಮ್ಮನೆ ಟಿವಿ ಕ್ಯಾಮರಾಮನ್ ಜೆಕೆ ಜೊತೆ ಕೀರ್ತಿ ಬೆಂಗ್ರೆ. ಸರ್ ಸ್ವಲ್ಪ ನೀರು ಕೊಡ್ತೀರಾ? ಜಗಳ ನೋಡಿ ನನಗೆ ಸಾಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವರ ಜಗಳ ನನಗೂ ಸಹ ನೀರು ಕುಡಿಸಿಬಿಟ್ಟಿದೆ. ನಿಮಗೂ ಕುತೂಹಲ ಇರಬಹುದು ಈ ಜಗಳ ಎಲ್ಲಿವರೆಗೆ ಹೋಗಿ ಮುಟ್ಟತ್ತೆ ಅಂತೇಳಿ. ಕಂಡಿದ್ದು ಕಾಣದ ಹಾಗೆ, ಕೇಳಿದ್ದು ಕೇಳದ ಹಾಗೆ ತೋರಿಸುವುದೇ ನಮ್ಮ ಕಾಯಕ. ನೋಡ್ತಾ ಇರಿ ನಮ್ಮನೆ ಟಿವಿ. ನಾನು ನಿಮ್ಮ ಸೋನಿ, ಸೈನಿಂಗ್ ಆಫ್.